ನಿಮ್ಮಗಿದೆ. ಹಾಗೆ ಏರ್ಪೋರ್ಟ್ ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿಯಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? SIT ಅಧಿಕಾರಿಗಳಂತೂ ನಿರಂತರವಾಗಿ ಒಂದು ಟೀಮ್ ಏರ್ಪೋರ್ಟ್ನಲ್ಲೇ ಇದೆಯಪ್ಪ ಕಳೆದ 20-25 ದಿನದಿಂದ. ಇವತ್ತಾದ್ರೂ ಅವರ ಕಾಯುವಿಕೆ ಅಂತ್ಯವಾಗತ್ತಾ? ಬಂಧನ ಪ್ರಕ್ರಿಯೆ ಅಲ್ಲೇ ಆಗತ್ತಾ? ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ ರಂಗನಾಥ್, SIT ಅವರು ಇವತ್ತು ನಿರೀಕ್ಷೆಯಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆ ಕಾರಣದಿಂದ SIT ಅಧಿಕಾರಿಗಳು ಈಗಾಗಲೇ ತಂಡೋಪತಂಡವಾಗಿ ಬಂದಿದ್ದಾರೆ. ಬಟ್ ಒಂದಿಷ್ಟು ಜನ ಮಫ್ತಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇಮಿಗ್ರೇಷನ್ ಡೆಸ್ಕ್ ಹತ್ರನೇ ಒಬ್ಬರು ಸಿಬ್ಬಂದಿಯನ್ನು ಕೂಡ ನೇಮಕವನ್ನ ಮಾಡಿದ್ದಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಬಂದಂಥ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಲ್ಲಿ ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಅವ್ರದ್ದು, ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ಗೆ. ಅದಾದ ತಕ್ಷಣ SIT ಅವರಿಗೆ ಇಮಿಗ್ರೇಷನ್ ಅವರು ಇಲ್ಲಿ ಇರುವಂಥ ಅಧಿಕಾರಿಗಳು ಅವ್ರನ್ನ ತಪಾಸಣೆ ಮಾಡಿ ಅವ್ರನ್ನ ಬಿಡ್ತಾರೆ. ಅದಾದ ನಂತರ ಕೇಸ್ ಫೈಲ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ 12 ಗಂಟೆ ಅಂತ ಹೇಳಿದ್ರೆ ಈ ಮಿನ್ಯುಚ್ಚದಿಂದ ಪ್ರಜ್ವಲ್ ರೇವಣ್ಣ ಹತ್ತುತ್ತಾರೆ. ಈ 3 ಗಂಟೆ ಅಂದ್ರೆ ಭಾರತೀಯ ಕಾಲಮಾನ ಅದು ಸರಿಸುಮಾರು 3:30. ಅಲ್ಲಿಂದ ನೇರವಾಗಿ ಪ್ರಜ್ವಲ್ ರೇವಣ್ಣ ಮುನಿಚದಿಂದ ಸೀದಾ ಆಸ್ಟ್ರಿಯಾಗೆ ಬರ್ತಾರೆ. ಆಸ್ಟ್ರಿಯಾದಿಂದ ಬಂದಂಥ ಪ್ರಜ್ವಲ್ ರೇವಣ್ಣ ವಿಯೆನಾಗೆ ಬರ್ತಾರೆ. ವಿಯೆನಾದಿಂದ ದೆಹಲಿ ಏರ್ಪೋರ್ಟ್ಗೆ ಬರ್ತಾರೆ. ದೆಹಲಿ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಒಂದು ಭಾರತೀಯ ಕಾಲಮಾನ 7 ಗಂಟೆ ಆಗಿರುತ್ತೆ. 7 ಗಂಟೆ ಆದ ನಂತರ 2:40 ತನಕ ಅಂದ್ರೆ 2 ಗಂಟೆ 40 ನಿಮಿಷ ರೆಸ್ಟ್ ಮಾಡ್ತಾರೆ ಅದೇ ಏರ್ಪೋರ್ಟಲ್ಲಿ. ಆ ಏರ್ಪೋರ್ಟಲ್ಲಿ ರೆಸ್ಟ್ ಮಾಡಿದ ನಂತರ 9:40ಕ್ಕೆ ದೆಹಲಿ ಏರ್ಪೋರ್ಟ್ನಿಂದ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬರ್ತಾರೆ, ಕೆಂಪೇಗೌಡ ನಿಲ್ದಾಣಕ್ಕೆ. ನಾನು ಕೂಡ ಈಗ ಟರ್ಮಿನಲ್ 2 ಅಲ್ಲಿ ವೇಟ್ ಮಾಡ್ತಾ ಇದ್ದೇನೆ. ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬರಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರುವಂಥ ಪ್ರಜ್ವಲ್ ರೇವಣ್ಣ 34 ದೇಶವನ್ನು ಸುತ್ತಬಹುದು. 90 ದಿವಸ ಅವರಿಗೆ ಟೈಮ್ ಇರುತ್ತೆ. ಅದಾದ ನಂತರ ಅದು ಕೂಡ ಫೇಲ್ ಆಗುತ್ತೆ. ಇವತ್ತು ಬರ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೇನೆ. ಇದೆ ಟರ್ಮಿನಲ್ 2, ಇಲ್ಲಿಂದನೇ ಡೋರಿಂದ ಎಂಟ್ರಿ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬರ್ತಾರೆ SIT ಅಧಿಕಾರಿಗಳು. ಅದಾದ ನಂತರ ಅವ್ರನ್ನ ನೇರವಾಗಿ ಅಲ್ಲಿ VIP ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿಂದನೂ ಕೂಡ ಅಲ್ಲಿಂದ ವಶಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದು ಒಂದಿಷ್ಟು ಮಾರ್ಗೋಪಾಯಗಳನ್ನು ಕೂಡ ಚೇಂಜಸ್ ಮಾಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಮಾಧ್ಯಮದವರ ಪ್ರಶ್ನೆಗೆ ಅವ್ರ ಆನ್ಸರ್ ಅನ್ನು ಕೊಡಬಾರ್ದು. ಅವ್ರನ್ನ ಕೆಲವೊಂದಿಷ್ಟನ್ನ ಅವರ ಅಭಿಮಾನಿಗಳಿರ್ಬೋದು, ಒಂದಿಷ್ಟನ್ನ ಲಾಯರ್ ಕೂಡ ಬರುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಟರ್ಮಿನಲ್ 1 ಇಲ್ಲ ಟರ್ಮಿನಲ್ 2 ಒಂದಿಷ್ಟು ಎಮರ್ಜೆನ್ಸಿ ಬಾಗಿಲುಗಳಲ್ಲಿ ಅಂತ ಅವ್ರನ್ನ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅದ್ರ ಜೊತೆಗೆ ಈಗ ನಾವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಒಂದಿಷ್ಟು ಅನಿವಾರ್ಯ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗಿದೆ. ಈ ಒಂದು MP ಇದು ಕೂಡ ಎಂಡ್ ಆಗುತ್ತೆ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ಬಂದೇ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇದೆ. ಆದರೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು 3:30 ಭಾರತೀಯ ಕಾಲಮಾನ ಅವರಲ್ಲಿಂದ ಫ್ಲೈಟ್ ಹತ್ತೋದು ಮಿನ್ಯುಚ್ಚದಿಂದ. ಅಲ್ಲಿ ಆ ಟೈಮಲ್ಲಿ 12 ಗಂಟೆ ಆಗಿರುತ್ತೆ. ನೋಡೋಣ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. SIT ಅಧಿಕಾರಿಗಳು ಕೂಡ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಒಂದೊಂದು ಕಡೆ ಇಮಿಗ್ರೇಷನ್ ಬ್ಯೂರೋ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್, ರೈಟ್. ಎನಿವೇ ಮತ್ತಷ್ಟು ಅಪ್ಡೇಟ್ಗಾಗಿ ಮತ್ತೆ ಸಂಪರ್ಕ ಮಾಡ್ತೇನೆ. ನಿಕೇಶ್, ನಿಮ್ಮಗಿದೆ. ಹಾಗೆ ಏರ್ಪೋರ್ಟ್ ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿಯಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? SIT ಅಧಿಕಾರಿಗಳಂತೂ ನಿರಂತರವಾಗಿ ಒಂದು ಟೀಮ್ ಏರ್ಪೋರ್ಟ್ನಲ್ಲೇ ಇದೆಯಪ್ಪ ಕಳೆದ 20-25 ದಿನದಿಂದ. ಇವತ್ತಾದ್ರೂ ಅವರ ಕಾಯುವಿಕೆ ಅಂತ್ಯವಾಗತ್ತಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂಧನ ಪ್ರಕ್ರಿಯೆ ಅಲ್ಲೇ ಆಗತ್ತಾ? ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ ರಂಗನಾಥ್, SIT ಅವರು ಇವತ್ತು ನಿರೀಕ್ಷೆಯಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಎನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆ ಕಾರಣದಿಂದ SIT ಅಧಿಕಾರಿಗಳು ಈಗಾಗಲೇ ತಂಡೋಪತಂಡವಾಗಿ ಬಂದಿದ್ದಾರೆ. ಬಟ್ ಒಂದಿಷ್ಟು ಜನ ಮಫ್ತಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇಮಿಗ್ರೇಷನ್ ಡೆಸ್ಕ್ ಹತ್ರನೇ ಒಬ್ಬರು ಸಿಬ್ಬಂದಿಯನ್ನು ಕೂಡ ನೇಮಕವನ್ನ ಮಾಡಿದ್ದಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಬಂದಂಥ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಲ್ಲಿ ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಅವ್ರದ್ದು, ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ಗೆ. ಅದಾದ ತಕ್ಷಣ SIT ಅವರಿಗೆ ಇಮಿಗ್ರೇಷನ್ ಅವರು ಇಲ್ಲಿ ಇರುವಂಥ ಅಧಿಕಾರಿಗಳು ಅವ್ರನ್ನ ತಪಾಸಣೆ ಮಾಡಿ ಅವ್ರನ್ನ ಬಿಡ್ತಾರೆ. ಅದಾದ ನಂತರ ಕೇಸ್ ಫೈಲ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ 12 ಗಂಟೆ ಅಂತ ಹೇಳಿದ್ರೆ ಈ ಮಿನ್ಯುಚ್ಚದಿಂದ ಪ್ರಜ್ವಲ್ ರೇವಣ್ಣ
ರೇವಣ್ಣ ಹತ್ತುತ್ತಾರೆ. ಈ 3 ಗಂಟೆ ಅಂದರೆ ಭಾರತೀಯ ಕಾಲಮಾನ ಅದು ಸರಿಸುಮಾರು 3:30. ಅಲ್ಲಿಂದ ನೇರವಾಗಿ ಪ್ರಜ್ವಲ್ ರೇವಣ್ಣ ಮುನಿಚದಿಂದ ಸೀದಾ ಆಸ್ಟ್ರಿಯಾಗೆ ಬರ್ತಾರೆ. ಆಸ್ಟ್ರಿಯಾದಿಂದ ಬಂದಂಥ ಪ್ರಜ್ವಲ್ ರೇವಣ್ಣ ವಿಯೆನಾಗೆ ಬರ್ತಾರೆ. ವಿಯೆನಾದಿಂದ ದೆಹಲಿ ಏರ್ಪೋರ್ಟ್ಗೆ ಬರ್ತಾರೆ. ದೆಹಲಿ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಒಂದು ಭಾರತೀಯ ಕಾಲಮಾನ 7 ಗಂಟೆ ಆಗಿರುತ್ತೆ. 7 ಗಂಟೆ ಆದ ನಂತರ 2:40 ತನಕ ಅಂದರೆ 2 ಗಂಟೆ 40 ನಿಮಿಷ ರೆಸ್ಟ್ ಮಾಡ್ತಾರೆ ಅದೇ ಏರ್ಪೋರ್ಟಲ್ಲಿ. ಆ ಏರ್ಪೋರ್ಟಲ್ಲಿ ರೆಸ್ಟ್ ಮಾಡಿದ ನಂತರ 9:40ಕ್ಕೆ ದೆಹಲಿ ಏರ್ಪೋರ್ಟ್ನಿಂದ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬರ್ತಾರೆ, ಕೆಂಪೇಗೌಡ ನಿಲ್ದಾಣಕ್ಕೆ. ನಾನು ಕೂಡ ಈಗ ಟರ್ಮಿನಲ್ 2 ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬರಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರುವಂಥ ಪ್ರಜ್ವಲ್ ರೇವಣ್ಣ 34 ದೇಶವನ್ನು ಸುತ್ತಬಹುದು. 90 ದಿವಸ ಅವರಿಗೆ ಟೈಮ್ ಇರುತ್ತೆ. ಅದಾದ ನಂತರ ಅದು ಕೂಡ ಫೇಲ್ ಆಗುತ್ತೆ. ಇವತ್ತು ಬರ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೇನೆ. ಇದೆ ಟರ್ಮಿನಲ್ 2, ಇಲ್ಲಿಂದನೇ ಡೋರಿಂದ ಎಂಟ್ರಿ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬರ್ತಾರೆ SIT ಅಧಿಕಾರಿಗಳು. ಅದಾದ ನಂತರ ಅವ್ರನ್ನ ನೇರವಾಗಿ ಅಲ್ಲಿ VIP ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿಂದನೂ ಕೂಡ ಅಲ್ಲಿಂದ ವಶಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದು ಒಂದಿಷ್ಟು ಮಾರ್ಗೋಪಾಯಗಳನ್ನು ಕೂಡ ಚೇಂಜಸ್ ಮಾಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಮಾಧ್ಯಮದವರ ಪ್ರಶ್ನೆಗೆ ಅವ್ರ ಆನ್ಸರನ್ನು ಕೊಡಬಾರ್ದು. ಅವ್ರನ್ನ ಕೆಲವೊಂದಿಷ್ಟನ್ನು ಅವರ ಅಭಿಮಾನಿಗಳಿರ್ಬೋದು, ಒಂದಿಷ್ಟನ್ನ ಲಾಯರ್ ಕೂಡ ಬರುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಟರ್ಮಿನಲ್ 1 ಇಲ್ಲ ಟರ್ಮಿನಲ್ 2 ಒಂದಿಷ್ಟು ಎಮರ್ಜೆನ್ಸಿ ಬಾಗಿಲುಗಳಲ್ಲಿ ಅಂತ ಅವ್ರನ್ನ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅದ್ರ ಜೊತೆಗೆ ಈಗ ನಾವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಒಂದಿಷ್ಟು ಅನಿವಾರ್ಯ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗಿದೆ. ಈ ಒಂದು MP ಇದು ಕೂಡ ಎಂಡ್ ಆಗುತ್ತೆ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು 3:30 ಭಾರತೀಯ ಕಾಲಮಾನ ಅವರಲ್ಲಿಂದ ಫ್ಲೈಟ್ ಹತ್ತೋದು ಮಿನುಚದಿಂದ. ಅಲ್ಲಿ ಆ ಟೈಮಲ್ಲಿ 12 ಗಂಟೆ ಆಗಿರುತ್ತೆ. ನೋಡೋಣ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. SIT ಅಧಿಕಾರಿಗಳು ಕೂಡ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಒಂದೊಂದು ಕಡೆ ಇಮಿಗ್ರೇಷನ್ ಬ್ಯೂರೋ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್. ರೈಟ್ ಎನಿವೇ ಮತ್ತಷ್ಟು ಅಪ್ಡೇಟ್ಗಾಗಿ ಮತ್ತೆ ಸಂಪರ್ಕ ಮಾಡ್ತೇನೆ ನಿಖೇಶ್ ನಿಮ್ಮಗಿದೆ. ಹಾಗೆ ಏರ್ಪೋರ್ಟ್ ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿಯಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಿಖೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಖೇಶ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? SIT ಅಧಿಕಾರಿಗಳಂತೂ ನಿರಂತರವಾಗಿ ಒಂದು ಟೀಮ್ ಏರ್ಪೋರ್ಟ್ನಲ್ಲೇ ಇದೆಯಪ್ಪ ಕಳೆದ 20-25 ದಿನದಿಂದ. ಇವತ್ತಾದರೂ ಅವರ ಕಾಯುವಿಕೆ ಅಂತ್ಯವಾಗುತ್ತಾ? ಬಂಧನ ಪ್ರಕ್ರಿಯೆ ಅಲ್ಲೇ ಆಗುತ್ತಾ? ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ ರಂಗನಾಥ್, SIT ಅವರು ಇವತ್ತು ನಿರೀಕ್ಷೆಯಂತೆ ಇವತ್ತು ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆ ಕಾರಣದಿಂದ SIT ಅಧಿಕಾರಿಗಳು ಈಗಾಗಲೇ ತಂಡೋಪತಂಡವಾಗಿ ಬಂದಿದ್ದಾರೆ. ಬಟ್ ಒಂದಿಷ್ಟನ್ನು ಮಫ್ತಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇಮಿಗ್ರೇಷನ್ ಡೆಸ್ಕ್ ಹತ್ರನೇ ಒಬ್ಬರು ಸಿಬ್ಬಂದಿಯನ್ನು ಕೂಡ ನೇಮಕವನ್ನು ಮಾಡಿದ್ದಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಬಂದಂಥ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಲ್ಲಿ ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಅವ್ರದ್ದು, ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ಗೆ. ಅದಾದ ತಕ್ಷಣ SIT ಅವರಿಗೆ ಇಮಿಗ್ರೇಷನ್ ಅವರು ಇಲ್ಲಿ ಇರುವಂಥ ಅಧಿಕಾರಿಗಳು ಅವ್ರನ್ನ ತಪಾಸಣೆ ಮಾಡಿ ಅವ್ರನ್ನ ಬಿಡ್ತಾರೆ. ಅದಾದ ನಂತರ ಕೇಸ್ ಫೈಲ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ 12 ಗಂಟೆ ಅಂತ ಹೇಳಿದ್ರೆ ಈ ಮಿನ್ಯುಚದಿಂದ ಪ್ರಜ್ವಲ್ ರೇವಣ್ಣ ಹತ್ತುತ್ತಾರೆ. ಈ 3 ಗಂಟೆ ಅಂದರೆ ಭಾರತೀಯ ಕಾಲಮಾನ ಅದು ಸರಿಸುಮಾರು 3:30. ಅಲ್ಲಿಂದ ನೇರವಾಗಿ ಪ್ರಜ್ವಲ್ ರೇವಣ್ಣ ಮುನಿಚದಿಂದ ಸೀದಾ ಆಸ್ಟ್ರಿಯಾಗೆ ಬರ್ತಾರೆ. ಆಸ್ಟ್ರಿಯಾದಿಂದ ಬಂದಂಥ ಪ್ರಜ್ವಲ್ ರೇವಣ್ಣ ವಿಯೆನಾಗೆ ಬರ್ತಾರೆ. ವಿಯೆನಾದಿಂದ ದೆಹಲಿ ಏರ್ಪೋರ್ಟ್ಗೆ ಬರ್ತಾರೆ. ದೆಹಲಿ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಸರಿಸುಮಾರು ಒಂದು ಭಾರತೀಯ ಕಾಲಮಾನ 7 ಗಂಟೆ ಆಗಿರುತ್ತೆ. 7 ಗಂಟೆ ಆದ ನಂತರ 2:40 ತನಕ ಅಂದರೆ 2 ಗಂಟೆ 40 ನಿಮಿಷ ರೆಸ್ಟ್ ಮಾಡ್ತಾರೆ ಅದೇ ಏರ್ಪೋರ್ಟಲ್ಲಿ. ಆ ಏರ್ಪೋರ್ಟಲ್ಲಿ ರೆಸ್ಟ್ ಮಾಡಿದ ನಂತರ 9:40ಕ್ಕೆ ದೆಹಲಿ ಏರ್ಪೋರ್ಟ್ನಿಂದ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬರ್ತಾರೆ, ಕೆಂಪೇಗೌಡ ನಿಲ್ದಾಣಕ್ಕೆ. ನಾನು ಕೂಡ ಈಗ ಟರ್ಮಿನಲ್ 2 ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬರಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಹೊಂದಿರುವಂಥ ಪ್ರಜ್ವಲ್ ರೇವಣ್ಣ 34 ದೇಶವನ್ನು ಸುತ್ತಬಹುದು. 90 ದಿವಸ ಅವರಿಗೆ ಟೈಮ್ ಇರುತ್ತೆ. ಅದಾದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್
ಬಾಯಲ್ಲಿ ಹೇಳಿ ನಂತರ ಅದು ಕೇಸರಿ. ಕೂಡ ಫೇಲ್ ಆಗುತ್ತೆ. ಇವತ್ತು ಬರ್ತಾರೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೇನೆ. ಇದೆ ಟರ್ಮಿನಲ್ 2, ಇಲ್ಲಿಂದನೇ ಡೋರಿಂದ ಎಂಟ್ರಿ ಆಗುತ್ತೆ. ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬರ್ತಾರೆ SIT ಅಧಿಕಾರಿಗಳು. ಅದಾದ ನಂತರ ಅವ್ರನ್ನ ನೇರವಾಗಿ ಅಲ್ಲಿ VIP ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲಿಂದನೂ ಕೂಡ ಅಲ್ಲಿಂದ ವಶಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದು ಒಂದಿಷ್ಟು ಮಾರ್ಗೋಪಾಯಗಳನ್ನು ಕೂಡ ಚೇಂಜಸ್ ಮಾಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಮಾಧ್ಯಮದವರ ಪ್ರಶ್ನೆಗೆ ಅವ್ರ ಆನ್ಸರನ್ನು ಕೊಡಬಾರ್ದು. ಅವ್ರನ್ನ ಕೆಲವೊಂದಿಷ್ಟನ್ನು ಅವರ ಅಭಿಮಾನಿಗಳಿರ್ಬೋದು, ಒಂದಿಷ್ಟನ್ನ ಲಾಯರ್ ಕೂಡ ಬರುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲೂ ಕೂಡ ಅವರಿಗೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಟರ್ಮಿನಲ್ 1 ಇಲ್ಲ ಟರ್ಮಿನಲ್ 2 ಒಂದಿಷ್ಟು ಎಮರ್ಜೆನ್ಸಿ ಬಾಗಿಲುಗಳಲ್ಲಿ ಅಂತ ಅವ್ರನ್ನ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅದ್ರ ಜೊತೆಗೆ ಈಗ ನಾವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಒಂದಿಷ್ಟು ಅನಿವಾರ್ಯ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗಿದೆ. ಈ ಒಂದು MP ಇದು ಕೂಡ ಎಂಡ್ ಆಗುತ್ತೆ ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ಬಂದೇ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು 3:30 ಭಾರತೀಯ ಕಾಲಮಾನ ಅವರಲ್ಲಿಂದ ಫ್ಲೈಟ್ ಹತ್ತೋದು ಮಿನುಚದಿಂದ. ಅಲ್ಲಿ ಆ ಟೈಮಲ್ಲಿ 12 ಗಂಟೆ ಆಗಿರುತ್ತೆ. ನೋಡೋಣ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. SIT ಅಧಿಕಾರಿಗಳು ಕೂಡ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಒಂದೊಂದು ಕಡೆ ಇಮಿಗ್ರೇಷನ್ ಬ್ಯೂರೋ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಮಿತಾ ರಂಗನಾಥ್. ರೈಟ್ ಎನಿವೇ ಮತ್ತಷ್ಟು ಅಪ್ಡೇಟ್ಗಾಗಿ ಮತ್ತೆ ಸಂಪರ್ಕ ಮಾಡ್ತೇನೆ ನಿಖೇಶ್. ನಿಮ್ಮ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.